ಮೋದಿ ಏನು ಹೊರಟಿದ್ದಾರೆ, ಆ ಮೋದಿ ಜೈ ಜೈಕಾರ ಇಲ್ಲಿ ಕೇಳ್ತಾ ಇದ್ದೀನಿ. ಮೋದಿ ನಿಮಗೆ ಜಮೀನು ಕೊಟ್ಟನ ಹೇಳಿ? ಮೋದಿ ಜಮೀನು ಕೊಟ್ಟನ? ಕೊಟ್ಟವ್ರು ಯಾರು? ಕಾಂಗ್ರೆಸ್ನವರು. ಮೋದಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದ? ಇಲ್ಲ. ಮೋದಿ ಏನು ಹೇಳಿದ್ರು? ನಾನು सबको मैं नौकरी दूंगा, हर साल 2-2 करोड़ नौकरियां मैं दूंगा. ಯಾರು ಹೇಳಿದ್ರು? ಮೋದಿ ಹೇಳ್ದ. ನಿಮಗೆ ಸಿಕ್ತಾ? ಸಿಗ್ಲಿಲ್ಲ. ನೋಡಿ, ಇಲ್ಲಿ ಮಂಗಳೂರದವ್ರು ಬಹಳ ಹುಷಾರು ಜನ ಇದ್ರಿ, ಬುದ್ಧಿವಂತರಿದ್ರಿ, ನಿಮಗೆ ಸಿಕ್ಕಿರ್ಬಹುದು. ಮೋದಿ ಅರೆ ಸಿಗಲಿಲ್ಲ ಅಂತಂದ್ರೆ ಇಷ್ಟೊಂದು ಈ ಬಿಜೆಪಿ ಜೆಂಡಾಗಳು ಯಾಕೆ ಅಡ್ಡಾಡ್ತಾವಿಲ್ಲಿ? 15 ಲಕ್ಷ ರೂಪಾಯಿ ನಿಮ್ಮ ಜೋಬ್ನಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು, ಕೊಟ್ರ? ನೋಡಿ, ನೀವು ತಗೊಂಡಿರ್ಬೇಕು, ತಗೊಂಡು ಸುಳ್ಳು ಹೇಳ್ತೀರಿ ನೀವು. ಇಲ್ಲ, ಈ ದೇಶದ ಪ್ರಧಾನಮಂತ್ರಿ ಹೆಂಗೆ ಸುಳ್ಳಾಡ್ತಾನ್ರಿ? ಸುಳ್ಳಾಡ್ತಾನ? ಇಲ್ಲ ನೀವು ಸುಳ್ಳಾಡ್ತಿರ್ಬೇಕು, ಇಲ್ಲ ಮೋದಿ ಸುಳ್ಳಾಡ್ತಿರ್ಬೇಕು. ನಾವಂತೂ ಯಾವತ್ತು ಏನು ನುಡಿದಿದ್ದೇವೆ ಅದರಂಗೆ ನಡೆದಿದ್ದೇವೆ. ಇವತ್ತು ನಮ್ಮ ಬಜೆಟ್ ಕೂಡ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ನಡೆದಿದೆ. 6 ಗ್ಯಾರಂಟಿ ಕೊಟ್ಟೇವೆ ನಾವು. 6 ಗ್ಯಾರಂಟಿಗೆ ದುಡ್ಡು ಕೊಟ್ಟು ಇವತ್ತು ಬಜೆಟ್ನಲ್ಲಿ ಇಟ್ಟು ಇವತ್ತು ನಮ್ಮ ನಾಯಕರು ಎಲ್ಲರೂ ಇಲ್ಲಿ ಬಂದಿದ್ದಾರೆ, ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ಆದರೆ ಏನೂ ಕುಡ್ದಂತ, ಏನೂ ಕೊಡದಂತ ಮನುಷ್ಯ, ತಾ ಕೊಟ್ಟಿದ್ದ ವಚನವನ್ನ ನಿಭಾಯಿಸದೇ ಇರ್ತಕ್ಕಂಥ ಮನುಷ್ಯ, ಅವನ ಬಗ್ಗೆ ಮೋದಿ 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 ಹೊಟ್ಟೆ ತುಂಬುತ್ತದ? ಜನರಿಗೆ ಏನಾದರೂ ಕೆಲಸ ಕೊಟ್ಟಿದಾರ? ನರೇಗಾ ಯೋಜನೆ ನಮ್ಮದು, ಅನ್ನ ಯೋಜನೆ ನಮ್ಮದು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ನಮ್ಮದು. ಅವ್ರೇನಂದ್ರೆ ಮೋದಿ ಬರೇ ಜಗಳ ಹಚ್ಚೋದು. ಇವತ್ತೆಷ್ಟು ಜನ ಹಿಂದುಳಿದಂಥವ್ರಿದ್ದಾರೆ, ಅವರು ಎಲ್ಲರಿಗೆ ಟೆನೆಂಟ್ ಇದ್ದವರಿಗೆ ಕಾಯಂ ಮಾಡ್ತಕ್ಕಂಥದ್ದು ಜಮೀನು ಕೊಟ್ಟಿದ್ದು ನಮ್ಮ ಸರ್ಕಾರ. ಇಷ್ಟೊಂದು ಇದ್ರೂ ಕೂಡ ಕಾಂಗ್ರೆಸ್ಗೆ ಬಿಜೆಪಿಯವ್ರು ಬೈಯೋದೇ ಬೈಯೋದು. ಈ ನಿಮ್ಮ ಮಂಗಳೂರಿನಾಗಂತೂ ಕೇಳೇಬೇಡಿ, ಮುಂಜಾನೆ ಎದ್ದು ಕೂಡಲೇ ಕಾಂಗ್ರೆಸ್ಗೆ ಬೈಯೋದು. ಅಲ್ಲೇ ನಮ್ಮಲ್ಲಿ ಜಮೀನು ತಗೊಂಡವನು ಬೈತಾನೆ, ನಮ್ಮ ಅನ್ನ ತಿಂದವನು ಬೈತಾನೆ, ನಮ್ಮ ಶಿಕ್ಷಣ ಪಡೆದವನು ನಮಗೆ ಬೈತಾನೆ. ಇದು ಯಾವ ನ್ಯಾಯ? ಕೆಲವು ಜನ ಅತ್ಯಂತ ಶ್ರೀಮಂತರು, ಯಾರ ಹತ್ರ ದುಡ್ಡಿದೆ, ಯಾರು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೋ ಅವರು ಎಲ್ಲರೂ ಕೂಡ ಈ ಬಡವರನ್ನ, ದಲಿತರನ್ನ, ಹಿಂದುಳಿದವರು ಅಂತ ಅತ್ಯಂತ ಕಡು ಬಡವರು ಅವರಿಗೆ ತುಳಿಬೇಕು ಅನ್ನತಕ್ಕಂಥದ್ದು ಅವ್ರ ಗುರಿ ಇದೆ.